ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಯಾರ್ಯಾರು ಎಕ್ಸಾಮ್ ಬರ್ದಿದ್ದೀರಾ, ಪಿ ಯು ಸಿ ಎಕ್ಸಾಮ್, ಅವ್ರಿಗೊಂದು ಗುಡ್ ನ್ಯೂಸ್ ಇದೆ. ನಿಮ್ಮ ಒಂದು ಎಕ್ಸಾಮ್ ರಿಸಲ್ಟ್ಸ್ ಬರಲಿದೆ. ಸೊ ಅದನ್ನ ಯಾವ ರೀತಿ ನೋಡ್ಬೇಕು, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವೆಲ್ಲ ಸ್ಟೆಪ್ ಇರುತ್ತೆ ನಿಮ್ಮ ಒಂದು ರಿಸಲ್ಟ್ ನ ನೋಡೋದಕ್ಕೆ, ಎಲ್ಲ ಒಂದು ರೀತಿಯ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಿಮಗೆ ಎಲ್ಲ ಒಂದು ರೀತಿಯ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ರಿಸಲ್ಟ್ ನ ಲಿಂಕ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಯಾರ್ಯಾರಿಗೆ ಬೇಗ ರಿಸಲ್ಟ್ ನೋಡ್ಬೇಕು, ಸೊ ನಮ್ಮ ಒಂದು ಗ್ರೂಪ್ ನ ನೀವು ಜಾಯಿನ್ ಮಾಡಿದ್ರೆ, ಸೊ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಲಿಂಕ್ ನ ಕಳ್ಸಿರ್ತೀನಿ. ಸೊ ಲಿಂಕ್ ಇಂದ ನೀವು ಡೈರೆಕ್ಟ್ ಆಗಿ ರಿಸಲ್ಟ್ ನ ನೋಡ್ಬೋದು. ಸೊ ಬನ್ನಿ ಈಗ ರಿಸಲ್ಟ್ ನ ಯಾವ ರೀತಿ ನೋಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ, ನೀವು ಫಸ್ಟ್ ನಿಮ್ಮ ಗೂಗಲ್ ಬ್ರೌಸರ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಬನ್ನಿ. ಅಂದ್ರೆ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇದ್ರೆ, ಸೊ ಜಸ್ಟ್ ನಿಮ್ಮ ಒಂದು ಗೂಗಲ್ ಬ್ರೌಸರ್ ನ ಓಪನ್ ಮಾಡಿ. ಸೊ ಅಂದ್ರೆ ನೀವು ಫೋನ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ, ಸೊ ನೀವು ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಸೊ ಇಲ್ಲಿ ತ್ರೀ ಡಾಟ್ಸ್ ನ ನೀವು ಕ್ಲಿಕ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಸೊ ಅದನ್ನ ಜಸ್ಟ್ ಆನ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲೇ ಕಂಪ್ಯೂಟರ್ ನ ಎಲ್ಲ ಒಂದು ಫೀಚರ್ಸ್ ನಿಮ್ಗೆ ಬರುತ್ತೆ. ಅಂದ್ರೆ ಡೆಸ್ಕ್ಟಾಪ್ ಅಂದ್ರೆ ಲ್ಯಾಪ್ಟಾಪ್ ರೀತಿಯ ಒಂದು ಎಲ್ಲ ಒಂದು ಫೀಚರ್ಸ್ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ಅದಾದ ನಂತರ ನೀವು ಏನ್ ಮಾಡ್ಬೇಕಂದ್ರೆ, ಪಿ ಯು ಸಿ ರಿಸಲ್ಟ್ಸ್ ನೋಡ್ಬೇಕು ಅಂದ್ರೆ ನೀವು ಜಸ್ಟ್ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಪಿ ಯು ಸಿ ರಿಸಲ್ಟ್ಸ್ ಅಂತ ನೀವು ಹಾಕಿದ್ರೆ ಸಾಕು. ಸೊ ಪಿ ಯು ಸಿ ರಿಸಲ್ಟ್ಸ್ ಅಂದ್ರೆ ರಿಸಲ್ಟ್ 2026 ಅಂತ ನೀವು ಹಾಕಿದ್ರೆ, ಸೊ ಇದೆಲ್ಲ ರಿಸಲ್ಟ್ಸ್ ಕೊಡುತ್ತೆ ನಿಮ್ಗೆ ಗೂಗಲ್. ಈಗ ನೋಡಿ, ಇಲ್ಲೆಲ್ಲ ರಿಸಲ್ಟ್ಸ್ ಡೇಟ್ 31 ಮಾರ್ಚ್ 2026 ಫಸ್ಟ್ ಪಿ ಯು ಸಿ ರಿಸಲ್ಟ್ಸ್ ಇದೆ. ಹಾಗೇನೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಇದೆ. ಸೊ ಏಪ್ರಿಲ್ 2026 ಅಂತ. ಸೊ ಈ ಒಂದು ಅಂದ್ರೆ ಪರ್ಟಿಕ್ಯುಲರ್ ವೆಬ್ಸೈಟ್ ನ ನಾವು ನೋಡ್ಬೇಕಾದ್ರೆ, ನೀವ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಗೂಗಲ್ ಬ್ರೌಸರ್ ಅಲ್ಲಿ ಬಂದ್ಬಿಟ್ಟು ನೀವು ಕರ್ ರಿಸಲ್ಟ್, ಓಕೆನಾ, kr.result.nic.in ಅಂತ ನೀವು ಸರ್ಚ್ ಕೊಡ್ಬೇಕು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ನೋಡಕ್ಕೆ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಇಂಟರ್ಫೇಸ್ ಏನಂತ ಇದೆ ಅಂದ್ರೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಇದೆ. ಅದರೆಲ್ಲ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇದು 25 ಇದೆ, ನಿಮ್ಗೆ 26 ಅಂತ ಅಪ್ಡೇಟ್ ಆಗುತ್ತೆ. ಸೊ ಅದನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ನೀವು ಜಸ್ಟ್ ಫಸ್ಟ್ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಯಾವ ರೀತಿ ಅಂದ್ರೆ, ನಿಮ್ಗೆ ಕರ್ನಾಟಕ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಕರ್ನಾಟಕ ಬೋರ್ಡ್ ಇಂದ SLC ಯಾರ್ಯಾರು ಎಕ್ಸಾಮ್ 1, 2 ಮತ್ತೆ 3 ಬರ್ದಿದ್ರು, ಸೊ ಅವರ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಇಲ್ಲಿ. ಅಂದ್ರೆ ಅವರು SLC 2025 ರಿಸಲ್ಟ್ ನೋಡ್ಬೋದು. ಹಾಗೇನೆ ದ್ವಿತೀಯ PUC ಯ ಸೆಕೆಂಡ್ ಎಕ್ಸಾಮ್, ಸೊ PUC ಅಲ್ಲಿ 2025 ಹೇಗಿತ್ತು, ಎಕ್ಸಾಮ್ 1 ಎಕ್ಸಾಮ್ 2 ಓದ್ತಾ ಇತ್ತು. ಸೊ ಆಗ ಎಕ್ಸಾಮ್ 2 ನ ರಿಸಲ್ಟ್ ಇಲ್ಲಿ ಲಿಂಕ್ ಅದು ಅವೈಲೇಬಲ್ ಇದೆ. ಸೊ ಏನಾಗುತ್ತಂದ್ರೆ 2026 ಅಂದ್ರೆ ಜನವರಿ ಏನಿದೆ, ಸಾರಿ ಮಾರ್ಚ್ ಅಲ್ಲಿ ಏನ್ ಎಕ್ಸಾಮ್ ಆಗಿತ್ತು, ಸೊ ಅವರ ಒಂದು ರಿಸಲ್ಟ್ ಸೇಮ್ ಆಗಿರುತ್ತೆ. ಸೊ ಸೇಮ್ ಇಲ್ಲಿ ಒಂದು ಆಡ್ ಆಗುತ್ತೆ, ಜಸ್ಟ್ ಒಂದು ಅಂದ್ರೆ ಇಂಟರ್ಫೇಸ್ ಆಡ್ ಆಗುತ್ತೆ, ಅಂದ್ರೆ ಒಂದು ಕಾಲಮ್ ಆಡ್ ಆಗುತ್ತೆ. ಅಂದ್ರೆ ಸೇಮ್ ಇರುತ್ತೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಅಂದ್ರೆ PUC ಬೋರ್ಡೇ ಇರುತ್ತೆ. ಸೊ ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು 2025 ದ್ವಿತೀಯ PUC ಪರೀಕ್ಷೆ ಎಕ್ಸಾಮ್ 1 ಅಂತ ಇರುತ್ತೆ. ಸೊ ಈ ಒಂದು ಏನ್ ಪ್ಯಾಟರ್ನ್ ಇದೆ, ಸೊ ಸೇಮ್ ಪ್ಯಾಟರ್ನ್ ಇರುತ್ತೆ, ಟೈಮ್ ವಿತ್ ಡೇಟ್. ಸೊ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ, ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಸೊ ರಿಸಲ್ಟ್ ಬಂದ್ಮೇಲೆ ನೀವು ಅಂದ್ರೆ ನಿಮ್ಗೆ ಲಿಂಕ್ ಬೇಕು ನಂಗೆ ಅಂದ್ರೆ ಅವಾಗ ಏನಾಗುತ್ತೆ, ಸ್ವಲ್ಪ ಸರ್ವರ್ ಇದಿರುತ್ತೆ, ಅಂದ್ರೆ ವೆಬ್ಸೈಟ್ ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ ಅಟ್ ಎ ಟೈಮ್ ಜಂಪ್ ಆಗ್ತಾರೆ ವೆಬ್ಸೈಟ್ ಅಲ್ಲಿ. ಸೊ ಅವಾಗ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಎಲ್ಲ ಒಂದು ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ, ಸೊ ಅದರಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಜಸ್ಟ್ ನೀವು ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆದ್ರೆ ಸಾಕು, ನಿಮ್ಗೆ ಅಲ್ಲಿ ಎಲ್ಲ ಒಂದು ಲಿಂಕ್ ಕೂಡ ಸಿಗುತ್ತೆ. ಹಾಗೆ ನೀವು ಸೆಕೆಂಡ್ PUC ಇದಾರಲ್ವಾ, ಸೊ ನಿಮ್ಗೆ ಸೆಕೆಂಡ್ PUC ಮೇಲೆ ಯಾವ್ದಾದ್ರು ಜಾಬ್ ಅಪರ್ಚುನಿಟಿ ಇದ್ರೆ, ಸೊ ಎಲ್ಲ ಒಂದು ರೀತಿಯ ನಾನು ನಿಮ್ಗೆ ಅಪ್ಡೇಟ್ಸ್ ನಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ, ಸೊ ಅಲ್ಲಿಂದ ನೀವು ಜಸ್ಟ್ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಜಾಬ್ಸ್ ನ ಕೂಡ ಅಪ್ಲೈ ಮಾಡ್ಬೋದು. ಸೊ ಅದೊಂದು ನಿಮಗೆ ಬೆನಿಫಿಟ್ ಆಗಿರುತ್ತೆ ನನ್ನ ಒಂದು ಚಾನಲ್ ಇಂದ. ಸೊ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಮಾಡಿದ್ರೆ ಎರಡು ಬೆನಿಫಿಟ್ ಇದೆ. ಒಂದು, ನೀವು ಡೈರೆಕ್ಟ್ ಆಗಿ ಅಂದ್ರೆ ಗೌರ್ಮೆಂಟ್ ಅಪ್ಲಿಕೇಶನ್ ನ ಡನ್ ಮಾಡ್ಬೋದು PUC ಆದ್ಮೇಲೆ. ಹಾಗೇನೆ ನೀವು ಯಾವ್ದಾದ್ರು ಡಿಗ್ರಿ ಕಾಲೇಜ್ ಬೇಕಂದ್ರೆ, ಸೊ ಅದು ಕೂಡ ನಮಗೆ ಸಜೆಷನ್ ನಿಮ್ಗೆ ಕೊಡ್ತೀನಿ. ಹಾಗೇನೆ ನಿಮ್ಮ ಒಂದು ರಿಸಲ್ಟ್ ನ ನೀವು ಲಿಂಕ್ ಪಡಿಬಹುದು, ಓಕೆನಾ. ಸೊ ಎರಡು ಬೆನಿಫಿಟ್ ನಮ್ಮ ಚಾನಲ್ ನ ಲಿಂಕ್ ನ ನೀವು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆದ್ರೆ, ಸೊ ಎರಡು ಬೆನಿಫಿಟ್ಸ್ ನಿಮ್ಗೆ ಇರುತ್ತೆ. ಹಾಗೇನೆ ಇಲ್ಲಿ ಅಂದ್ರೆ ರಿಸಲ್ಟ್ ಬಂದ್ಮೇಲೆ ಏನ್ ಮಾಡ್ಬೇಕು, ಸೊ ಸೇಮ್ ಇಂಟರ್ಫೇಸ್ ಇರುತ್ತೆ. ಇಲ್ಲಿ 2026 ಅಂತ ಈ ಒಂದು ಜಾಗದಲ್ಲಿ ಬಂದಿರುತ್ತೆ. ಸೊ ಆಗ ನೀವು ಕ್ಲಿಕ್ ಮಾಡಬೇಕು ಆ ಒಂದು 2026 ರಿಸಲ್ಟ್ ಬಂದ್ಮೇಲೆ. ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು. ಸೊ ನೋಡಿ, ಇಲ್ಲಿ ನಾನು ಒಂದು ಡಮ್ಮಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ. ಸೊ ಹಾಗೇನೆ ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್, ಅಂದ್ರೆ ನೀವು ಸೈನ್ಸ್ ಮಾಡಿದೀರಾ, ಆರ್ಟ್ಸ್ ಮಾಡಿದೀರಾ ಅಥವಾ ಕಾಮರ್ಸ್ ಮಾಡಿದೀರಾ, ಸೊ ಅದ್ರ ಬೇಸ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಒಂದು ರಿಸಲ್ಟ್ ಓಪನ್ ಆಗುತ್ತೆ. ಬಟ್ ಇಲ್ಲಿ DB ಎರರ್ ಇದೆ,
ಯಾಕಂದ್ರೆ ನಾನು ರಾಂಗ್ ನಂಬರ್ನ ಹಾಕಿದ್ದೀನಿ, ಅಂದ್ರೆ ರಾಂಗ್ ರಿಜಿಸ್ಟರ್ ನಂಬರ್ನ ಹಾಕಿದ್ದೀನಿ. ಸೊ ಇದೇ ಪ್ರೊಸೀಜರ್ ಇರುತ್ತೆ ಗೆಳೆಯರೆ. ರಿಸಲ್ಟ್ ಬಂದ್ಮೇಲೆ ಅಂದ್ರೆ ವೆಬ್ಸೈಟ್ ಕ್ರಾಶ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ನ ಜಾಯಿನ್ ಮಾಡಿ. ಯಾಕಂದ್ರೆ ಎಲ್ಲ ಸ್ಟೂಡೆಂಟು ಅಟ್ ಎ ಟೈಮ್ ರಿಸಲ್ಟ್ನ ನೋಡೋಕ್ಕೆ ಹೋಗಿರ್ತಾರೆ. ಸೊ ಅವ್ರಿಗೆ ಗೊಂದಲ ಆಗ್ಬೋದು, ಅಥವಾ ಅಂದ್ರೆ ಲಿಂಕ್ ಸಿಗದಿರ್ಬೋದು, ಅಂದ್ರೆ ನೀವು ರಿಜಿಸ್ಟರ್ ನಂಬರ್ ಹಾಕಿ ಎಂಟರ್ ಕೊಡ್ತಾರೆ ಎರರ್ ಬರ್ತಿರ್ಬೋದು. ಸೊ ಇದೆಲ್ಲ ಎರರ್ನ ನಾನು ನಿಮಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನಿಮ್ಮ ರಿಸಲ್ಟ್ ಬಂದು ನಿಮ್ಮ ಒಂದು ರಿಸಲ್ಟ್ನ ನೋಡ್ಬೋದು. ಹಾಗೇನೆ ಗೆಳೆಯರೆ, ಯಾರ್ಯಾರ ರಿಸಲ್ಟ್ ಎಷ್ಟೆಷ್ಟು ಬಂದಿದೆ, ಸೊ ಒನ್ಸ್ ರಿಸಲ್ಟ್ ಬಂದ್ಮೇಲೆ ಪ್ಲೀಸ್ ಕಮೆಂಟ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ನ ಮೆನ್ಷನ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ನಿಮ್ಮ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಭಾವಿಸ್ತೀನಿ. ಹಾಗೇನೆ ಒಂದು ವೇಳೆ ನಿಮ್ಮ ಪೇಪರ್ಸ್ ಎಲ್ಲೂ ಕರೆಕ್ಟ್ ಬಂದಿಲ್ಲ ಅಂದ್ರೆ ಎಕ್ಸಾಮ್ 2ಗೆ ನಿಮ್ಗೆ ಪ್ರಿಪರೇಷನ್ ಬೇಕು ಅಂದ್ರೆ, ನೀವು ಕಾನ್ಫಿಡೆಂಟ್ ಇಲ್ಲ ನಾನು ಎಕ್ಸಾಮ್ 1 ಪಾಸ್ ಆಗ್ತೀನಿ ಅಂತ, ಸೊ ಎಕ್ಸಾಮ್ 2 ಮಟೀರಿಯಲ್ಸು, ಕ್ವಶನ್ ಪೇಪರ್ಸು, ಮಾಡೆಲ್ ಪೇಪರು, ಎಲ್ಲ ಒಂದು ರೀತಿಯ ಕ್ವಶನ್ ಪೇಪರ್ಸ್ ಕೂಡ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಜಾಯಿನ್ ಮಾಡ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳೇ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಹಾಗೇನೆ ಇಂತಹ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಂತ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್.